ಬಿಜೆಪಿಯವರು ಮೊದಲು ಈಶ್ವರಪ್ಪ ಹಾಗೂ ಅನಂತ್ ಕುಮಾರ್ರನ್ನ ಗುಂಡಿಕ್ಕಲಿ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಎಂಬ ಈಶ್ವರಪ್ಪ ಹೇಳಿಕೆಗೆ ಖಂಡಿಸಬೇಕಾದ್ರೆ ಇವರು ಕೂಡ ಮಾತಿನ ಉತ್ಸಾಹದಲ್ಲಿ ದಾರಿ ತಪ್ಪಿದ್ದಾರೆ. ಕೇಸರಿ ಧ್ವಜವನ್ನ ರಾಷ್ಟ್ರಧ್ವಜ ಮಾಡ್ತೀನಿ ಅಂತ ಈಶ್ವರಪ್ಪ ಹೇಳಿದ್ರು. ಸಂವಿಧಾನ ಬದಲಾಯಿಸಬೇಕು ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ರು. ಅವರ ಪಾರ್ಟಿಯವರು ಅವರಿಗೆ ಗುಂಡಿಕ್ಕಲಿ, ಆಮೇಲೆ ನೋಡೋಣ ಅಂತ ಮಿನಿಸ್ಟರ್ ಮಾತಾಡಿದ್ದಾರೆ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು, ಆಮೇಲೆ ಓದೋರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದೋದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ ಬಿಜೆಪಿಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. ಬಿಜೆಪಿಯವರು ಲಘುವಾಗಿ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು ಅಥವಾ ರಾಷ್ಟ್ರದ ಒಗ್ಗಟ್ಟಿನ ವಿಚಾರದಲ್ಲಿ ಮಾಡಿದಂಥ ರೀತಿಯಲ್ಲಿ ಕಾಂಗ್ರೆಸ್ಸಿನ ಯಾರೇ ಮುಖಂಡರು, ಸಂಸದರು ಮಾತಾಡಿಲ್ಲ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು, ಮುಂದಿನ ದಿನದಲ್ಲಿ ಇದೆಲ್ಲ ಒಳ್ಳೆಯ ಅಲ್ಲ ಅನ್ನೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ.